ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್. ನಾನಿವತ್ತು ನಿಮಗೆಲ್ಲ ನನ್ನ ಒಂದು ರೇಷ್ಮೆ ಸೀರೆದ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ಬನ್ನಿ. ನನ್ನ ಹತ್ರ ಇದಿಷ್ಟು ರೇಷ್ಮೆ ಸೀರೆ ಇರ್ತಕ್ಕಂಥದ್ದು. ಫಸ್ಟ್ ನಿಮ್ಗೆ ಯಾವ್ದು ತೋರಿಸ್ತೀನಿ ಅಂದರೆ, ನಾನು ಮದುವೆ ಸ್ಯಾರಿ ತೋರಿಸ್ತೀನಿ. ಆಲೇ ಒಂದು 16 ಇಯರ್ ಆಯಿತು, 16 ವರ್ಷದ ಹಿಂದದು ನನ್ನ ಒಂದು ರಿಸೆಪ್ಷನ್ ಸ್ಯಾರಿ. ಫಸ್ಟು ನೋಡಿ, ಇದು ಬಂದು ನನ್ನ ರಿಸೆಪ್ಷನ್ ಸ್ಯಾರಿ. ಅಂದರೆ ಹಾಗೆಲ್ಲ ಇಷ್ಟೇ ಬಾರ್ಡ್ರು ಈ ಟೈಪಲ್ಲಿದೆ. ಸೆರಗು ನೋಡಿ, ನಾನಂತೂ ಒಂದು 3 ದಿವಸ ಹುಟ್ಟಿದ್ದೀನೋ ಏನೋ ಅಷ್ಟೇ, 3 ಸರ್ತಿ. ನೋಡಿ, ಇದೆಲ್ಲ ಸೆರಗು ಬಂದಿದೆ. ಇದಕ್ಕೆ ಕುಚ್ಚು ಬಂದು ಈ ಥರ ಕಟ್ಸಿದ್ದೀನಿ. ಆವಾಗ ಈ ರೀತಿ ಕುಚ್ಚು ಕಟ್ಟೋದು ಸಹ ಇರಲಿಲ್ಲ. ಮೊನ್ನೆ ಯಾವಾಗಲೂ ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕ್ ಏನೋ ಕಟ್ಟಿಸಿದ್ದು ಇದನ್ನ. ಈಗ ಮತ್ತೆ ಇದು ಧಾರೆ ಸ್ಯಾರಿ. ಧಾರೆ ಸ್ಯಾರಿ ಬಂದು ನಮ್ಮದು ವೈಟು ಇಲ್ಲ ಕ್ರೀಮ್ ಕಲರು ಉಡಿಸ್ತಾರೆ ನಮ್ಮ ಇದ್ರೊಳಗಡೆ. ಅದರಲ್ಲಿ ನಂದಂತೂ ತುಂಬ ಜನ ಇದ್ರು ಮದುವೆಲಿ. ಧಾರೆ ಮುಹೂರ್ತ ಮಾಡ್ಬೇಕಾದ್ರೆ ಹಾಲು ಎಲ್ಲ ತುಂಬ ಚೆಲ್ಬಿಟ್ಟಿದ್ರು. ಆ ಸ್ಯಾರಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಫುಲ್ಲು ಎಲ್ಲ ಕರೆ ಕರೆ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಇದನ್ನ ಡ್ರೈ ಕ್ಲೀನಿಗೆ ಕೊಟ್ಟು ವಾಶ್ ಕೂಡ ಮಾಡಿಸ್ದೆ. ಬಟ್ ಅದು ಏನಪ್ಪ ಅಂದ್ರೆ ಹಾಲಿನ ಕರೆ ಯಾವುದು ಹೋಗ್ಲಿಲ್ಲ. ಹಾಗಾಗಿ ಇದಕ್ಕೆ ಕಲರ್ ಸಹ ಮಾಡಿಸ್ದೆ ನಾನು. ನೋಡಿ, ಜರಿ ಮಾತ್ರ ಏನೂ ಆಗಿಲ್ಲ, ಪ್ಯೂರ್ ಜರಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಕಲ್ಲರು ಅಷ್ಟೇ, ನಾನು ಈ ಕಲರು ಮಾಡಿಸಿದ್ದು ನನಗಿಷ್ಟ ಅಂತ. ಚೆನ್ನಾಗಿದೆ ಕೂಡ. ನೋಡಿ, ಜರಿ ಮಾತ್ರ ಏನೂ ಆಗಿಲ್ಲ. ಇದು ವೈಟ್ ಕಲರ್ ಸ್ಯಾರಿ, ಈ ಕಲರ್ ಮಾಡಿಸಿದ್ದೀನಿ. ಇದು ಧಾರೆ ಮುಹೂರ್ತ ಸ್ಯಾರಿ. ಸೆರಗು ಕೂಡ ನೋಡಿ ಇದೇ ಥರ ಇದೆ ಜರಿ. ನೋಡಿ, ಒಂದು ಸ್ವಲ್ಪನೂ ಏನಾಗಿಲ್ಲ. ಕಲ್ಲರ್ ಮಾಡಿಸಿದ್ರು, ಡೈಯಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಕಲರ್ ಇದ್ದಿದ್ದ ಸ್ಯಾರಿಯೇ ಈ ಕಲರ್ ಮಾಡಿಸಿದ್ದೀನಿ. ನನ್ನ ಮಗಳಂತೂ ಅಮ್ಮ ಏನಕ್ಕೆ ಮಾಡಿಸ್ತೆ ಅಂತ ಇದ್ಲು. ಅವಳೇ ಫೋಟೋ ಸಹ ತಗೊಂಬಂದು ಕೊಟ್ಲು, ತೋರಿಸು ಇದನ್ನ ಈ ರೀತಿ ಇದ್ದಿದ್ದು ಅಂತ. ಹಾಗಾಗಿ ನೋಡಿ, ಈ ಕಲರ್ ಇತ್ತು ನನ್ನ ಸ್ಯಾರಿ, ಈ ಕಲರ್ ಮಾಡಿಸಿದ್ದೀನಿ. ಇದು ಅಷ್ಟೇ ನನ್ನ ಮದುವೆ ಸ್ಯಾರಿನೇ, ಅಂದರೆ ನಮ್ಮ ಮಾವ ಮನೆ ಕಡೆಯಿಂದ ಕೊಟ್ಟಿದ್ದಿದ್ದು ಇದನ್ನು. ಇದು ಅಷ್ಟೇ, ಕಲರ್ ತುಂಬಾನೇ ಚೆನ್ನಾಗಿದೆ. ನಂತರ ಇದು ಅಷ್ಟೇ, ಅವಾಗೆ 11,500 ಏನೋ ಕೊಟ್ಟಿದ್ದು. ಇದು ಬಂದು ನಮ್ಮ ಅಪ್ಪ ಕೊಡ್ಸಿದ್ದು. ಇದು ಅಂತೂ ಹುಟ್ಟೇ ಇಲ್ಲ, ನಾನು 2 ಸತಿ ಹುಟ್ಟಿದ್ದೀನಿ ಅಷ್ಟೇ. ನೋಡಿ, ಬಾರ್ಡ್ರ್ ಎಲ್ಲ ಈ ಥರ ಇದೆ. ಸೆರಗು ಅಷ್ಟೇ, ಕುಚ್ಚು ನೋಡಿ ಈ ರೀತಿ ಕಟ್ಸಿದ್ದೀನಿ. ಇದು ಯಾವುದು ಹುಟ್ಟಿಲ್ಲ ನಾನು, ಹಾಗಾಗಿ ಅದು ಇನ್ನು ನಾನು ಇವತ್ತೇ ತೆಗ್ದಿರೋದು ಕೂಡ. ಇದು ಅಷ್ಟೇ, ಇದು ಈ ಥರ ಸ್ಟೋನ್ ವರ್ಕ್ ಬಂದಿದೆ ನೋಡಿ, ಈ ಥರ. ಇದು ನಮ್ಮ ದೊಡ್ಡಮ್ಮ ಏನೋ ಕೊಡಿಸಿದ್ರು ನಂಗೆ ಮದುವೆ ಆಗೋಷ್ಟರಲ್ಲಿ, ಊಟಕ್ಕೆ ಕರೆದಿದ್ರು. ಅವಾಗ ಈ ಥರ ನೋಡಿ, ಇದು ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ, ಇದು ನಮ್ಮೂರ ಜಾತ್ರೆಯಲ್ಲಿ ಉಟ್ಕೊಂಡು ನಾನು ಮಳೆಲೆಲ್ಲ ನೆಂದೋಗ್ಬಿಟ್ಟಿತ್ತು. ಆಗ ಡ್ರೈ ಕ್ಲೀನಿಗೆ ಕೊಟ್ಟು ವಾಶ್ ಸಹ ಮಾಡಿಸಿದ್ದೀನಿ. ಇದು ಅಷ್ಟೇ ನನ್ನ ಮದುವೆ ಸ್ಯಾರಿನೇ. ಆಗಂತೂ ಎಲ್ಲ ಇದೇ ಥರ ಬಾರ್ಡ್ರು ಒಂದೇ ಥರ ಬರ್ತಾ ಇತ್ತು. ಇದು ನಮ್ಮ ಮದುವೆ ಸ್ಯಾರಿ. ಇದು ಬಂದು ಇವರೇ ನಮ್ಮ ಹಸ್ಬೆಂಡ್ ಮನೆ ಕಡೆನೇ ಕೊಡಿಸಿದ್ರು. ಇದು ಅಷ್ಟೇ ನನ್ನ ಮದುವೆ ಸ್ಯಾರಿ. ಈ ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಾಗಂತೂ. ಇದು ಅಷ್ಟೇ ನಮ್ಮಪ್ಪ ಕೊಡಿಸಿದ್ದು. ಈ ಥರ ನೋಡಿ, ಒಂಥರ ಬಳ್ಳಿ ಥರ ಎಲ್ಲ ಬಂದಿದೆ ಒಳಗಡೆ. ನೆಕ್ಸ್ಟು ನನ್ನ ಮದುವೆದಾದ್ಮೇಲೆ ನನ್ನ ಮಗನ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು ಈ ಸ್ಯಾರಿ. ಇದು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಇದು. ಅವಾಗೆ ನಾನು 15,000 ಏನೋ ಕೊಟ್ಟಿದ್ದೆ ಇದಕ್ಕೆ. 15-16 ಸಾವಿರ ಕೊಟ್ಟಿದ್ದೆ. ನನ್ನ ಮದುವೆಲೆಲ್ಲ 11,500 ಅಂದರೆ 11 ಗ್ರಾಮ್ ಚಿನ್ನ ಬಂದಿರೋದು. ಅವಾಗ 1,000 ರೂಪಾಯಿ ಗ್ರಾಮ್ ಇತ್ತು. ಪೂರ್ತಿ ಸೀರೆಗೆ ಬಂಡವಾಳ ಹಾಕಿದ್ದಾಯಿತು. ಹಾಗಾಗಿ ಏನೋ ಸೀರೆ ಅಂದರೆ ನನಗೊಂಥರ ಖುಷಿ, ಉಟ್ಕೊಂಡು ಹೋಗೋದು, ಫಂಕ್ಷನ್ಸ್ ಜಾಸ್ತಿ ಹೋಗ್ತಾ ಇರ್ತೀನಲ್ವ, ಹಾಗಾಗಿ ಸೀರೆ ಅಂದ್ರೇ ಖುಷಿ. ಇದು ನನ್ನ ಮಗನ ನಾಮಕರಣದ್ದು. ಇದು ಅಷ್ಟೇ, ಇದು ನನ್ನ ಮಗನ ನಾಮಕರಣದಲ್ಲಿ 2 ತೊಗೊಂಡಿದ್ದೆ ನಾನು. ಇದು ಬಂದು 15,000 ರೂಪಾಯಿ. ಇದು ಕೂಡ ಮೈಸೂರಲ್ಲೇ ತೊಗೊಂಡಿದ್ದು ನಾನು. ಇದನ್ನ ಯಾಕಪ್ಪ ತೊಗೊಂಡೆ ಅಂದರೆ, ವಿದ್ಯಾಬಾಲನ್ನು ಒಂದ್ಸತಿ ಉಟ್ಕೊಂಡು ಫೋಟೋ ಬಂದಿತ್ತು. ನಾನು ಮಾರ್ನಿಂಗ್ ತಾನೇ ಫೋಟೋ ನೋಡಿದ್ದೆ ಪೇಪರಲ್ಲಿ. ಆಗ ನಾನು ಕೂಡ ಹೋದಾಗ ಇದೇ ಸೀರೆ ಸಿಕ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ವೇರ್ ಮಾಡಿದಾಗಂತೂ. ಹಾಗಾಗಿ ಈ ಸೀರೆ ಇಷ್ಟಪಟ್ಟು ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ.
ನಮ್ಮ ಪಕ್ಕದ ಮನೆಯವ್ರು ಹೇಳ್ತಾ ಇರ್ತಾರೆ, ಪುಷ್ಪ ಈ ಸೀರೆ ನನಗೊಂದು ಕೊಡ್ಸು ನಾನು ತಗೊಬೇಕು ಅಂತ. ಇವತ್ತು ಸಿಕ್ಕಿದ್ರು ಕೂಡ ಅವ್ರು ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದಂತೂ ಸೀರೆ ನೋಡಿ. ಇನ್ನು ಗೊತ್ತಾ, ಇದು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡಿದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ ಇದು ನೋಡಿ. ಪಿಂಕು ಮತ್ತು ಬ್ಲೂ ಕಾಂಬಿನೇಷನ್, ದೊಡ್ಡ ಬಾರ್ಡ್ರು ಇದೆ. ದೊಡ್ಡದಂದರೆ ತುಂಬಾ ದೊಡ್ಡದಿದೆ. ಈ ಟೈಪಲ್ಲಿದೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಇದಕ್ಕೆ ಬಂದು ನಾನು ಅಂದರೆ ಕುಚ್ಚು ವರ್ಕೇ ಮಾಡಿಸ್ಬಿಟ್ಟಿದ್ದೀನಿ ನಾನು, ಹ್ಯಾಂಡ್ ವರ್ಕು. ಈ ಟೈಪಲ್ಲಿ ನೋಡಿ. ಸೆರಗು ಅಷ್ಟೇ ಈ ಥರ ಬಂದಿದೆ. ಕುಚ್ಚು ಕಟ್ಸಿಲ್ಲ ನಾನು, ಈ ಥರ ವರ್ಕ್ ಮಾಡಿಸಿದ್ದೀನಿ, ಹ್ಯಾಂಡ್ ವರ್ಕು. ತುಂಬ ಚೆನ್ನಾಗಿದೆ ನೋಡಿ. ಇದು ಸಾಕು. ಇದು ಅಷ್ಟೇ. ಇದು ಬಂದು ನಾನು ಮೈದೂರು ಮದುವೆಯಲ್ಲಿ ತೊಗೊಂಡಿದ್ದ ಸೀರೆ, ನಮ್ಮ ಮನೆಯವ್ರು ಇಷ್ಟಪಟ್ಟು ಕೊಡಿಸಿದ್ದು. ನೋಡಿ, ಸಿಲ್ವರ್ ಜರಿ ಬಂದಿದೆ ಈ ಕಲರು. ತುಂಬಾ ಚೆನ್ನಾಗಿದೆ, ದೊಡ್ಡ ಬಾರ್ಡ್ರು ಕೂಡ. ಏನಪ್ಪ ಆಯಿತು ಅಂದರೆ ಇದಕ್ಕೆ ಸ್ವಲ್ಪ ಒಂಥರ ಅಲ್ಲಿ ನಾವು ಚೌಟ್ರಿಂದ ಒಳಗಡೆ ಹೋಗ್ತಿದ್ದಂಗೆ ಒಂದೇ ಒಂದು ಸಣ್ಣ ಡಾಟ್ ಆಗೋಯ್ತು. ಅಂದರೆ ಅಲ್ಲೆಲ್ಲ ವೆಲ್ಕಮ್ ಮಾಡಬೇಕಾದ್ರೆ ಬೆಂಕಿ ಥರ ಕಿಡಿ ಇರುತ್ತಲ್ವ, ಅದು ಬಂದು ಬಿದ್ದು ಸ್ವಲ್ಪ ಅದಕ್ಕೆ ವರ್ಕ್ ಕೂಡ ಮಾಡಿಸಿದ್ದೀನಿ. ಈ ಥರ ಮಾಡಿಸಿದ್ದೀನಿ ನೋಡಿ. ಈ ಟೈಪಲ್ಲಿ ಸಿಲ್ವರ್ ಜರಿ ಒಳಗಡೆ ಅಂದರೆ ಸಿಲ್ವರ್ ಥ್ರೆಡ್ ಹಾಕಿ ವರ್ಕ್ ಮಾಡಿಸಿದ್ದೀನಿ. ಇದಿಷ್ಟು ಸ್ವಲ್ಪ ಇದಾಗಿತ್ತು ಅಂತ, ಹಾಗಾಗಿ ಇದಂತೂ ತುಂಬಾ ಚೆನ್ನಾಗಿದೆ. ಕುಚ್ಚು ಅಷ್ಟೇ. ಕೆಲವ್ರು ಕೇಳ್ತಾ ಇದ್ರ ನೋಡಿ, ಕುಚ್ಚು ನಾನು ಇಲ್ಲಿ ಕ್ರೋಶ ಕಡ್ಡಿಲಿ ಎಣಿಸಿರೋದು, ಅಂದರೆ ಈ ಥರ ಮಾಡೈತೆ ಕುಚ್ಚು. ಇದು ಪ್ಯಾರೆಟ್ ಗ್ರೀನು ಮತ್ತು ಲೈಟ್ ಪಿಂಕ್ ಕಲರು, ಸಿಲ್ವರ್ ಜರಿ ಬಂದಿದೆ. ನಂತರ ಇದು ಆಲೇ ಒಂದು 10 years ಆಯಿತು ಅಂದ್ಕೊಳ್ತೀನಿ. ಇದು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ನನಗೆ ಅವ್ರ ಮಗನ ಮದುವೆಯಲ್ಲಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರು. ಬ್ಲೌಸು ಅಷ್ಟೇ ಈ ಕಲರ್ ಬಂದಿದೆ. ಬಾರ್ಡರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸೆರಗು. ಕುಚ್ಚು ಅಷ್ಟೇ ಸ್ಮಾಲ್ ಒಂದು ಬಿಟ್. ಸೆರಗು ನೋಡಿ. ಇದು ಬಂದು ನನ್ನ ತಮ್ಮನ ಮದುವೆದು ಡಿಶ್ಯೂ ಸ್ಯಾರಿ. ಇದು ಅಷ್ಟೇ ದೊಡ್ಡ ಬಾರ್ಡ್ರದೇನೆ, ಈ ಥರ ಇದೆ, ಡಬಲ್ ಕಲರ್ ಇದೆ. ಇದು ಅಷ್ಟೇ ವೇರ್ ಮಾಡಿದಾಗ ನೈಟಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಬ್ಲೌಸ್ ಕಲೆಕ್ಷನ್ ಮಾಡಿದಾಗ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಬಾರ್ಡ್ರು ಪಿಂಕ್ ಬಂದಿದೆ, ಡಾರ್ಕ್ ಪಿಂಕು. ಇದು ಸೆರಗು ಬಂದಿದೆ. ಇದು ಈ ಟೈಪಲ್ಲಿ. ಕುಚ್ಚು ನಾನು ಈ ರೀತಿ ಕಟ್ಸಿದ್ದೀನಿ. ಇದು ಕ್ರೋಶದಲ್ಲೇ ಮಾಡಿಸಿರೋದು. ಈ ಟೈಪಲ್ಲಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ನಾನು ಮೈದೂರು ಮದುವೆಯಲ್ಲಿ ತೊಗೊಂಡಿದ್ದ ಸ್ಯಾರಿ, ಧಾರೆ ಮುರ್ತು ಕುಟ್ಟಿದ್ದೆ ನಾನು ಇದನ್ನು ನೋಡಿ. ಗೋಲ್ಡ್ ಬಾರ್ಡ್ರು ಮತ್ತು ಎಲ್ಲೋ ಮಿಕ್ಸ್ ಆಗಿ ಬಂದಿದೆ. ಇದು ಸಿಲ್ವರು. ತುಂಬ ಚೆನ್ನಾಗಿದೆ. ತೆಂಗಿನ ಮರ, ಪಿಕಾಕ್ ಥರ ಎಲ್ಲ ಇದೆ ನೋಡಿ ಡಿಸೈನು. ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೇರ್ ಕೂಡ ಮಾಡಿದಾಗಂತೂ ಸುಮಾರು ಜನ ಕೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ನಾವು ಬಂದು 3 ಜನನೂ ಒಂದೇ ಕಲರ್ ವೇರ್ ಮಾಡಿದ್ದು. ಇದು ಸೆರಗು ಈ ಟೈಪಲ್ಲಿದೆ. ಇದು ಕುಚ್ಚು ನಾನು ಈ ರೀತಿ ಕಡಿಸಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ರೀತಿ. ಇದು ಬಂದು ನನ್ನ ಮೈದೂರು ಮದುವೆ ನಾನು ನೈಟ್ ರಿಸೆಪ್ಷನ್ ವೇರ್ ಮಾಡಿದೆ. ಇದು ಬಂದು ನಾನು ರೂಪ್ ಸಂಗಮಲ್ಲಿ ತೊಗೊಂಡಿದ್ದು. 26,000 ಏನೋ ಕೊಟ್ಟಿದೆ. ಸಿಲ್ವರ್ ಜರಿ ಬಂದಿದೆ. ಬ್ಲೂ ಕಲರ್ ಡಾರ್ಕ್ ನೆವಿ ಬ್ಲೂ ಬಾರ್ಡ್ರು ಬಂದಿದೆ. ಸಣ್ಣ ಸಣ್ಣ ಬುಟ್ಟ, ಅದರಲ್ಲಿ ಒಂದು ಫ್ಲವರ್ ಬಂದಿದೆ. ತುಂಬ ಚೆನ್ನಾಗಿದೆ ಕೂಡ ಈ ಟೈಪಲ್ಲಿ. ಸೆರಗು ತೋರಿಸ್ತೀನಿ. ಈ ಥರ ಸೆರಗು ಬಂದಿದೆ. ನಾನು ಒಂದು ದಿವಸ ಕುಚ್ಚಿಂದೇ ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಕುಚ್ಚೆಲ್ಲ ಇದಕ್ಕೆ ಸಣ್ಣ ಸಣ್ಣ ಮಣಿ ಹಾಕಿ ಕಟ್ಸಿದ್ದೆ.
ಇದು ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದೆ. ಪೋತೀಸಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಅಷ್ಟೇ ಸಿಲ್ವರ್ ಜರಿ ಬಂದಿದೆ. ಒಂಥರ ಡಾರ್ಕ್ ರಾಯಲ್ ಬ್ಲೂ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಸೆರಗು ಈ ಥರ ಬಂದಿದೆ, ಸಿಲ್ವರ್ ಜರಿದೇನೆ, ಪಿಂಕು ಮತ್ತು ಸಿಲ್ವರ್ ಜರಿ ಈ ಮಿಕ್ಸಲ್ಲಿ ಬಂದಿದೆ. ಪೋತೀಸಲ್ಲಿ ತೊಗೊಂಡಿದ್ದು ನಾನು. ಇದು ಅಷ್ಟೇ, ಅಂದರೆ ಇದು ಹ್ಯಾಂಡ್ಲೂಮ್ ಸ್ಯಾರಿ, ಸುದರ್ಶನಲ್ಲಿ ತೊಗೊಂಡಿದ್ದು ನಾನು. ತುಂಬ ಚೆನ್ನಾಗಿದೆ, ಸಣ್ಣ ಸಣ್ಣ ಚೆಕ್ಸು. ಒಂದು 20 ಸೀರೆ ನೋಡಿದೆ, ಯಾವುದೂ ಇಷ್ಟ ಆಗಲಿಲ್ಲ. ಅದೇನೋ ನನಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ಈ ಗ್ರೀನು, ಈ ಪಿಂಕ್ ಕಲರ್ ಎಲ್ಲ ಬಾರ್ಡ್ರ್ ಈ ಕಲರ್ ಬಂದಿತ್ತು. ನೋಡಿದ ತಕ್ಷಣ ನಾನು ಇದಿರಲಿ ಅಂತ ಎತ್ಕೊಂಡೆ. ಬ್ಲಾಕು ಅಷ್ಟೇ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಬ್ಲಾಕು ತೊಗೊಂಡಿದ್ದು ನಾನು. ಇದನ್ನು ಯಾವ ಫಂಕ್ಷನಲ್ಲಿ ಫಸ್ಟ್ ಹುಟ್ಟಿದ್ದು ಅಂದರೆ ನಾನು ಮೈದನ ಹೆಂಡತಿ ಸೀಮಂತದಲ್ಲಿ ಹುಟ್ಟಿದ್ದು. ತುಂಬಾ ಚೆನ್ನಾಗಿದೆ. ಸೆರಗು ನೋಡಿ ಈ ಥರ ಬಂದಿದೆ. ಬ್ಲೌಸ್ ಬಂದಿರೋದೇ ಇಷ್ಟ ಆಗಿಲ್ಲ ನನಗೆ, ಹಾಗಾಗಿ ಸ್ವಲ್ಪ ಲೈಟಾಗೆ ವರ್ಕ್ ಮಾಡಿಸಿದ್ದೀನಿ ಅದಕ್ಕೆ ನಾನು, ಕ್ಲೋಸ್ ನೆಕ್ ಇಡಿಸಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದರೆ ಲೆಂತಿ ವಿಡಿಯೋ ಆಗೋದ್ರಿಂದ ತುಂಬ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ ತೋರಿಸೋದಕ್ಕೂ ಕೂಡ. ಹಾಗಾಗಿ ನಾನು ಇದಿಷ್ಟು ಪಾರ್ಟ್ 1 ವಿಡಿಯೋ ಮಾಡ್ತಾ ಇದ್ದೀನಿ. ಇದಿಷ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇದು ಇವತ್ತಿಗೆ ಇದಿಷ್ಟು ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರ್ದು ತಿಳಿಸಿ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ, ಮರಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.